ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ನಾವು ಊರಿಂದ ಬಂದಮೇಲೆ ಅಮ್ಮನ ಮನೆಗೆ ಹೋಗಿರಲಿಲ್ಲ. ಇವತ್ತು ಅಮ್ಮನ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೋಗುವಾಗ ದಾರಿ ಮಧ್ಯೆ ಮೊದಲಿಗೆ ನಮ್ಮ ತಂಗಿ ಮನೆ ಸಿಗತ್ತೆ. ಮೊದಲು ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಅವ್ರ ಅತ್ತೆ ಮಾವನ ಮಾತಾಡಿಸ್ಕೊಂಡು ಅಲ್ಲಿಂದ ನಮ್ಮೂರಿಗೆ ಹೋಗ್ತೀವಿ. ನನ್ನ ತಂಗಿ ನಮ್ಮೂರಲ್ಲೇ ಇದ್ದಾಳೆ. ಇವರಿಗೆ ನಾವು ಬಂದಿರೋ ವಿಷಯ ಗೊತ್ತಿರಲಿಲ್ಲ. ನಾವು ಬಂದ ತಕ್ಷಣ ಅಂತೂ ನೋಡಿ ಮಕ್ಕಳನ್ನ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ರು. ಅವ್ರ ಅತ್ತೆ ಏನು ಹೇಳ್ದೆ ಕೇಳದೆ ಬಂದ್ಬಿಟ್ರಲ್ಲ ಅಂತ ಇದ್ರು. ನಾವು ಅವ್ರ ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆದಮೇಲೆ ಮತ್ತೆ ನಾವು ಅಲ್ಲಿಂದ ಅವ್ರಿಗೆ ಹೇಳಿ ಮತ್ತೆ ಅವರು ಊಟ ತಿಂಡಿ ಮಾಡಿ ಅಂತ ಅಂದರು. ಇಲ್ಲ ಬೇಡ ಮತ್ತೆ ಬರ್ತೀವಿ ಇನ್ನೊಂದ್ಸಲ ಅಂತ ಹೇಳಿ ಅಲ್ಲಿಂದ ಹೊರಟು. ಲೇಟ್ ಆಗಿಬಿಡುತ್ತೆ, ಮಳೆ ಬೇರೆ ಬರೋಗಿದೆ ಅಂತ ಹೇಳಿ ಬರ್ತೀವಮ್ಮ. ನಾನಿಂದ ನಂಬರ್ ಗಾಡಿ ಇದು ನಿಮ್ದೆಷ್ಟನೇ ನಂಬರು? ಅದು ಚಿಕ್ಕಪ್ಪಳು ಗಾಡಿ 4ಆ? ಹೋಗ್ತಾ ದಾರಿನಲ್ಲಿ ಬೇಕ್ರಿ ಕಾಣಿಸ್ತು ಅಂತ ಹೇಳಿ ಮಕ್ಕಳು ಬಿಡ್ಬೇಕಾಕ ತಿನ್ನೋದು ಕಂಡ್ರೆ ಅಂತ ಅವ್ರು ಯಾವಾಗಲೂ ಅಷ್ಟೇ ಬಿಡೋದಿಲ್ಲ. ಏನಾದರೂ ಕೊಡಿಸಿ ಪಾಪ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಚಾಕ್ಲೇಟು ಐಸ್ ಕ್ರೀಮ್ ಏನಾದರೂ ಕೊಡ್ಸೋಣ ಅಂತ ಹೇಳಿ ಹೋಗೋ ದಾರಿನಲ್ಲಿ ಮತ್ತು ಮಕ್ಳಿಗೆ ಸ್ವಲ್ಪ ಐಸ್ ಕ್ರೀಮು ಚಾಕ್ಲೇಟು ಏನು ಕೇಳ್ತಾರೆ ಅವ್ರಿಗೆ ಬಿಸ್ಕೆಟು ಎಲ್ಲ ಕೊಡಿಸ್ಕೊಂಡು ಮತ್ತು ನಾವು ಅಲ್ಲಿಂದ ಊರಿಗೆ ಹೋಗೋಣ ಅಂತ ಹೇಳಿ ಊರ ಕಡೆ ಹೊರಟಿದ್ದಾಯಿತು. ಅಪ್ಪ ನೀನು ನೋಡಿದ ತಕ್ಷಣ ಏನು ಹೇಳ್ತದೆ ನೋಡದವ ಅಪ್ಪಂಗೆ ಹೇಳಿಲ್ಲ ನಾವು ಬರ್ತೇವೆ ಅಂತ ಅಲ್ವಮ್ಮ? ಯಾರು ಫಸ್ಟ್ ಹೋಗಿ ಮಾತಾಡ್ಸೋದು? ಅಪ್ಪನ, ಚರಿತನ, ಅಮ್ಮಕ್ಕನ? ಯಾರು ಏನಂತೀ ಹೋಗ್ಬಿಟ್ಟು ಆಯ್ಕಂತ ಏನು ಊರಿಗೆ ಬಂದ ತಕ್ಷಣನೇ ಏನೋ ಒಂಥರ ಖುಷಿ. ತುಂಬ ದಿನ ಆದಮೇಲೆ ಊರಿಗೆ ಬರ್ತೀವಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಮನಸ್ಸಿಗಂತೂ. ಅಮ್ಮನ ಮನೆಗೆ ಹೋಗೋದಂದ್ರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ. ಹಾಗೆ ನಿಮ್ಮೂರು ಸ್ಕೂಲ್ದು ಒಂದು ವಿಡಿಯೋ ಮಾಡಿಕೊಂಡೆ. ನಾನು ಕಾರಲ್ಲೇ ನಾನು ಓದಿದ್ದು ಕೂಡ ಇದೇ ಸರ್ಕಾರಿ ಶಾಲೆಯಲ್ಲಿ. ಹಾಗಾಗಿ ಸ್ಕೂಲಿಗೆ ಬರ್ತಿದ್ದ ದಿನಗಳು ನೆನಪಾದವು. ಯಾವಾಗಲೂ ನೆನಪಾಗ್ತವೆ. ಅಂದರೆ ಸ್ಕೂಲ್ ನೋಡಿದ ತಕ್ಷಣ ಜಾಸ್ತಿ ಸ್ಕೂಲಿಗೆ ಬರ್ತಾಯಿದ್ವಲ್ಲ ದಿನಗಳು, ಫ್ರೆಂಡ್ಸ್ ಆ ಥರ ಎಲ್ಲ ನೆನಪಾಗ್ತವೆ. ಹಾಗೆ ಮುಂದೆ ಏನಾದರೂ ಊರಲ್ಲಿ ಹಳ್ಳಿ ಒಂಥರ ನೋಡೋಕ್ಕೆ ಚೆಂದ. ಎಲ್ಲಿ ನೋಡಿದ್ರು ಹಸಿರು ಹೊಲಗಡ್ಡೆ ಒಂಥರ ಖುಷಿ ಅನಿಸುತ್ತೆ. ಊರೆಲ್ಲ ನೋಡ್ತಾ ನೋಡ್ತಾ ಮನೆ ಬಂದಿದ್ದೆ ಗೊತ್ತಾಗಿಲ್ಲ. ನಾವು ಬರೋದು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ನನ್ನ ತಂಗಿಗೆ ಹೇಳಿದ್ದೀನಿ, ಹೆಂಗೆ ರಿಯಾಕ್ಷನ್ ಮಾಡ್ತಾರೆ ಅಂತ ನೋಡಬೇಕು. ನಾವು ಬರ್ತೀವಿ ಅಂತ ನನ್ನ ತಂಗಿಗೆ ಗೊತ್ತಿತ್ತು. ಅವಳು ಬಾಗಿಲಲ್ಲೇ ಕಾಯ್ತಿದ್ದಾಳೆ. ತುಂಬ ದಿನ ಆದಮೇಲೆ ಬರ್ತೀವಲ್ಲ, ಎಲ್ಲರೂ ಜೊತೆ ಬರ್ತಾರೆ. ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ನಾವು ನನ್ನ ತಂಗಿ ನೋಡಿ ಬಂದು ನಾವು ಬಂದಿದ್ದು ನೋಡಿ ಅಲ್ಲೇ ಬ್ಯಾಗ್ ಎತ್ಕೊಬಂದೆ. ನನ್ನ ಮೆನೆಟಿ ಬ್ಯಾಗ್ ಎತ್ಕೊಳ್ಳಿಲ್ಲ. ಅತ್ತೆ ಕರೀತಲ್ಲಿ. ಏಯ್ ಸರಿ ಅಲ್ಲಿ ಕರೀತಲ್ವ? ಯಾರದು ಸುಮ್ಮನೆ ಅಮ್ಮ, ನೀನು ಎತ್ಕೋಬೇಡ, ಬಿಡು ನೀನು ಬಿಡು. ನನ್ನ ಡ್ಯಾಡಿ ಗೊತ್ತಿಲ್ಲ, ಗೊತ್ತಿಲ್ಲ ಅಪ್ಪ ಇದ್ದ ಎಲ್ಲದೇ. ನಡಿ ಅಮ್ಮನ ಸಮೀರ ಯಾರು ಕಾಚೋದಕ್ಕೆ ಹೋಗಿತ್ತು ಹೋಯ್ತದ್ದು. ಡಿಂಪು ನಂಗೊಂಚೂರು ವಿಡಿಯೋ ಯಾರು ಈಗ ಬಂದ್ರೆ ಬಾಬಾ. ಸರಿ, ಎಲ್ಲಿಗೆ ಬಂದಿದಿ?
ತುಂಬ ದಿನ ಆದಮೇಲೆ ಮೊಮ್ಮಕ್ಕಳನ್ನ ನೋಡಿ ನಮ್ಮಪ್ಪ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ನಮ್ಮಪ್ಪಂಗೆ ಸಡನ್ನಾಗಿ ನೋಡಿದ್ದಲ್ಲ, ನಮ್ಮಪ್ಪಂಗೆ ನಾವು ಬರೋದು ಗೊತ್ತಿರಲಿಲ್ವಲ್ಲ, ಹಂಗಾಗಿ ಸಡನ್ನಾಗಿ ನೋಡಿ ಜಾಸ್ತಿ ಖುಷಿಯಾಗೋಯ್ತು. ಹೇಳ್ದೆ ಬಂದಿದ್ವಲ್ಲ, ಅದಕ್ಕೆ ನಮ್ಮಪ್ಪ ನನ್ನ ಮಗನ ಎತ್ಕೊಂಡು ಹಿಂದೆ ದನಗಳೇನೋ ಹೊಸ್ದಾಗಿ ತೊಗೊಂಡಿದ್ರಂತೆ, ಅದನ್ನೆಲ್ಲ ತೋರಿಸ್ತಾ ಇತ್ತು. ಯಾರಿಗೆ ಆದರೂ ಅಷ್ಟೆಲ್ಲ ಮಕ್ಕಳು ಮೊಮ್ಮಕ್ಕಳು ಮನೆಗೆ ಬಂದರೆ ಅವ್ರದ್ದು ಏನಾದರೂ ಮಾಡಿದರೆ ಮನೆಯಲ್ಲೆಲ್ಲ ಅದನ್ನು ತೋರಿಸೋದು ಹೇಳೋದು ಆ ಥರ ಜಾಸ್ತಿ ಖುಷಿ ಇರುತ್ತೆ. ನಾವು ಆಗಲೇ ಬಂದು ವರ್ಷನೇ ಆಗಕ್ಕೆ ಬಂದಿತ್ತು ಊರಿಗೆ ಬಂದು. ನಾನು ಯಾವಾಗಲೂ ಅಷ್ಟೇ ಊರಿಗೆ ಬಂದರೆ ಬಂದ ತಕ್ಷಣ ಕೋಳಿ ದನ ಹಿಂದೆ ಹೋಗಿ ನೋಡೋದು ಈ ಥರ ಜಾಸ್ತಿ. ತುಂಬ ದಿನ ಆಯ್ತಲ್ಲ, ಏನೋ ಭಾರಿ ಡಿಸ್ಕಷನ್ ಮಾಡ್ತಾವ್ರೆ. ನನ್ನ ಮಗಳು ಮತ್ತು ನನ್ನ ತಂಗಿ ಮಗಳು ಇಬ್ಬರೂ ಒಂದೇ ಸ್ಕೂಲ್ಗೆ ಹೋಗ್ತಾರೆ, ಜಾಸ್ತಿ ಯಾವಾಗಲೂ ಜೊತೇಲಿರ್ತಾರೆ. ಈಗ 2-3 ತಿಂಗಳಿಂದ ನನ್ನ ಮಗಳು ಇರಲಿಲ್ವಲ್ಲ, ಅದಕ್ಕೆ ಅವಳು ಬೇಜಾರು ಮಾಡ್ಕೊಳ್ಳೋಳು. ಯಾವಾಗಲೂ ಹೇಳೋಳಕ್ಕ ಬಾ ಬಾ ಅನ್ನೋಳು ಫೋನ್ ಮಾಡಿ. ಮಕ್ಕಳು ಕೂಡ ಏನೋ ತಿಂತ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ತುಂಬ ದಿನ ಆಗಿದೆ ಅಂತ ಮಾತಾಡಿಕೊಂಡು ನಾವು ಕೂಡ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಬರೋಷ್ಟರಲ್ಲಿ ಸಂಜೆ ಆಗ್ಬಿಟ್ಟಿತ್ತು. ಅಮ್ಮಂಗೆ ತುಂಬ ದಿನ ಆಯಿತು ಅಮ್ಮನ ಕೈಯಲ್ಲಿ ಟೀ ಮಾಡಿಸ್ಕೊಂಡು ಕೊಡ್ತೀನಿ ಅಂತ ಹೇಳಿ ಅಮ್ಮಂಗೆ ಟೀ ಮಾಡಮ್ಮ ಅಂಥೇಳಿ ನಾವು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಟೀ ಕುಡಿಯೋಣ ಅಂಥೇಳಿ ಟೀ ಕುಡಿತಾ ಇದ್ದೀವಿ. ಹಿಂಗೆ ತುಂಬ ದಿನ ಆಯ್ತಲ್ಲ, ಮಾತಾಡ್ತಾ ಎಲ್ಲರೂ ಸ್ವಲ್ಪ ಟೈಮ್ ಕಳೀತೀವಿ. ನಾವು ಸ್ವಲ್ಪ ಮಾತಾಡಿ ಎಲ್ಲ ಆದಮೇಲೆ ನನ್ನ ಮಗಳದ್ದು ಸ್ಕೂಲು ಶುರುವಾಗಿದೆ. ಆವಾಗಲೇ 1 ತಿಂಗಳಾಗಿ ಹೋಗಿದೆ ಶುರುವಾಗಿ. ನಾವು 1 ತಿಂಗಳಿಂದ ಟೀಚರ್ಸ್ ಹತ್ರ ಮಾತಾಡಿ ಸ್ವಲ್ಪ ಪರ್ಮಿಷನ್ ತೊಗೊಂಡು ಒಳಗೆ ರಜಾ ಕೇಳ್ಕೊಂಡಿದ್ವು. ಬರೋಕ್ಕಾಗಿರಲಿಲ್ಲ ಅವಳನ್ನ ಬಿಡೋಕ್ಕೆ ಅಂತ ಹೇಳಿ. ನನ್ನ ಮಗಳೂ ಕೂಡ ತುಂಬ ದಿನ ಆಗಿತ್ತಲ್ಲ, ಹೋಮ್ವರ್ಕ್ ಎಲ್ಲ ಮಾಡ್ಕೋತಿದ್ದಾಳೆ. ಯಾವುದಾದ್ರೂ ಹೋಮ್ವರ್ಕ್ ಎಲ್ಲ ಅಂದರೆ ರಜದಲ್ಲಿ ಸಮ್ಮರ್ ಹಾಲಿಡೇಸ್ ಹೋಮ್ವರ್ಕ್ ಎಲ್ಲ ಅಲ್ಲೇ ಮಾಡಿ ಮುಗಿಸಿದ್ದಾಳೆ. ಮತ್ತು ಬೇರೆ ಏನಾದರೂ ಸ್ವಲ್ಪ ಇದ್ದರೆ ಅಂತೇಳಿ ಹೋಮ್ವರ್ಕ್ ಎಲ್ಲ ಮಾಡ್ಕೋತಿದ್ದಾಳೆ. ನನ್ನ ತಂಗಿ ಮಗಳು ತುಂಬ ದಿನದಿಂದ ಒಬ್ಬಳೇ ಸ್ಕೂಲ್ಗೆ ಹೋಗ್ಬೇಕು ಅಂತ ಹಠ ಮಾಡೋಳಂತೆ, ಹೋಗಲ್ಲ ಅಕ್ಕ ಬರೋವರೆಗೂ. ನನ್ನ ಮಗಳನ್ನ ನಾಳೆಯಿಂದ ಸ್ಕೂಲಿಗೆ ಕಳ್ಸೋಣ ಅಂತ ಹೇಳಿ ಸ್ವಲ್ಪ ಅವಳದು ಬುಕ್ಸ್ ಎಲ್ಲ ಇತ್ತಲ್ಲ, ಅದಕ್ಕೆಲ್ಲ ಸ್ವಲ್ಪ ರ್ಯಾಪರ್ ಹಾಕಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಾವು ಬರೋಕ್ಕೆ ಮೊದಲೇ ನನ್ನ ತಂಗಿ ನನ್ನ ಮಗಳದ್ದು ಸ್ಕೂಲಿಂದ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ಲು. ಮತ್ತು ಬೆಳಗ್ಗೆನೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಮನೆಯಲ್ಲೇ ತಿಂಡಿ ಮಾಡಿಕೊಂಡು ಮಕ್ಕಳನ್ನ ಕೂಡ ರೆಡಿ ಮಾಡಿಕೊಂಡು ಸ್ಕೂಲಿಗೆ ಬಿಡೋಣ ಅಂತ ಹೇಳಿ ಹೊರಟ್ವು. ಏನೊಂದೇನಪ್ಪ ಅಂದರೆ ಅವಳು ನನ್ನ ಮಗಳು 1 ತಿಂಗಳಿಂದ ಸ್ಕೂಲ್ಗೆ ಹೋಗಿರ್ಲಿಲ್ವಲ್ಲ, ಹಾಗೆ ಟೀಚರ್ಸ್ ಹತ್ರ ಮಾತಾಡಿ ಸ್ಕೂಲಿಗೆ ಬಿಟ್ಟು ಬರೋಣ. ಅವಳು ಒಬ್ಬಳೇ ಹೋಗೋಕ್ಕೆ ಸ್ಕೂಲ್ಗೆ ಹೋಗಿಲ್ಲಲ್ಲ, ಟೀಚರ್ಸ್ ಬೈತಾರೆ ಅಂತ ಭಯ ಪಟ್ಕೊಂಡಿಲ್ಲ. ಅದಕ್ಕೆ ನಾವೇ ಸ್ವಲ್ಪ ಸ್ಕೂಲಲ್ಲಿ ಮಾತಾಡಿ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಹೇಳಿ ಹೊರಟ್ವು. ಮಕ್ಕಳನ್ನಿಬ್ರು ಸ್ಕೂಲಿಗೆ ಬಿಟ್ಬಿಟ್ಟು ನಾವು ಸ್ವಲ್ಪ ಟೀಚರ್ಸ್ ಹತ್ರ ಮಾತಾಡಿಕೊಂಡು ಯಾಕೆ ಲೇಟ್ ಆಯಿತು ಏನು ಅಂತ ಹೇಳಿ. 1 ತಿಂಗಳಿಂದ ಸ್ಕೂಲಿಗೆ ಬಂದಿರಲಿಲ್ವಲ್ಲ, ಅವರು ಕೇಳ್ತಾಯಿದ್ರು ಇಷ್ಟೊಂದು ದಿನ ಮಾಡಾಕ್ಬಿಟ್ರಿ, 1 ತಿಂಗಳು ಫುಲ್ ಮಿಸ್ ಆಗೋಯ್ತಲ್ಲ ಅವಳಿಗೆ ಸ್ಕೂಲು ಅಂತ. ಬಟ್ ನಮಗೆ ಬರೋಕ್ಕಾಗಲಿಲ್ಲ ಅಂತ ಅವ್ರ ಹತ್ರ ಮೊದಲೇ ಹೇಳಿದ್ವು. ಮತ್ತು ಆದರೂ ಕೇಳ್ತಾರಲ್ವ, ಸ್ವಲ್ಪ ಹಂಗೆ ಮಾತಾಡಿಕೊಂಡು ಮತ್ತೆ ಮನೆಗೆ ಹೋಗೋಣ ಅಂದ್ಕೊಂಡ್ವು. ಇಲ್ಲಿಂದ ಸ್ವಲ್ಪ ದೂರ ನಮ್ಮ ಜಮೀನಿದೆ, ಅಲ್ಲಿ ನಮ್ಮಪ್ಪ ಅವ್ರು ಕೆಲಸ ಮಾಡ್ತಾಯಿದ್ರು. ಸುಮ್ಮನೆ ಹಾಗೆ ನಾವು ತುಂಬ ದಿನ ಆಯಿತು ಹೋಗಿ ಅಂತ ಹೇಳಿ ಜಮೀನು ಕಡೆ ಹೋಗಿ ತಿರ್ಗಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಜಮೀನು ಕಡೆಗೆ ಬಂದ್ವು. ಅವ್ರು ಏನೋ ಹೊಗೆ ಸೊಪ್ಪು ಕುಡಿ ಏನೋ ಮುರಿಯೋದು ಕೆಲಸ ಮಾಡ್ತಾಯಿದ್ರು. ನಾವು ಮತ್ತೆ ಗದ್ದೆ ಹತ್ರ ಬಂದು ಸ್ವಲ್ಪ ಹೊತ್ತು ತಿರ್ಗಾಡ್ಕೊಂಡು ಕೂತಿದ್ದು. ಮತ್ತು ಅಲ್ಲಿಗೆಲ್ಲ ಕೆಲಸಕ್ಕೆ ಬಂದಿರ್ತಾರಲ್ಲ ಅವ್ರ ಜೊತೆ ಎಲ್ಲ ಸ್ವಲ್ಪ ಮಾತಾಡಿಕೊಂಡು, ಅವರು ನಂಗೆ ತುಂಬ ದಿನ ಆದಮೇಲೆ ಸಿಗ್ತಾರಲ್ಲ, ಎಲ್ಲ ಮಾತಾಡಿಸ್ತಾ ಇರ್ತಾರೆ, ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಅಂತೇಳಿ. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮತ್ತು ಸರಿ ಹೋಗೋಣ ಅಂತ ಅಂದ್ಕೊಂಡ್ವು. ನನ್ನ ಮಗ ಅದೆಲ್ಲ ಮುರಿದು ಹಾಕಿದ್ರಲ್ಲ ಕುಡಿಯೆಲ್ಲ, ಅದನ್ನೆಲ್ಲ ಎತ್ಕೊಂಡು ಬಂದು ಗುಡ್ಡೆ ಹಾಕೊತವನೆ. ಎಲ್ಲ ತೆಗೆದು ಅವರು ಗದ್ದೆನಲ್ಲಿ ಅಲ್ಲೇ ಹಾಕಿರ್ತಾರೆ ಕಟ್ ಮಾಡಿ, ಅದನ್ನೆಲ್ಲ ಅವ್ನು ತೊಗೊಬಂದು ಇಟ್ಕೋತಾ ಇದ್ದ. ಸರಿ ಅಂತ ಹೇಳಿ ನಾವು ಸ್ವಲ್ಪ ತಿರ್ಗಾಡ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ಹೊರಟ್ವಿ. ಯಾಕೆ ಆಗ ಅಪ್ಪ ಅವರಲ್ಲಿ ಊಟಕ್ಕೆ ಹೋಯ್ತಾರೆ ಕಂತ ತಕೋಬಾ, ಅಲ್ಲಿ ಊಟಕ್ಕೆ ಹೋಯ್ತಾರೆ ಕತೆ. ಅಲ್ಲೇ ಕುಯ್ಕೊಟ್ಟಣ, ಅಲ್ಲಿ ಹಾಕ್ಬಿಟ್ಟು ಬಾಬಾ. ಹೋಗ್ತಾ ದಾರಿನಲ್ಲಿ ಪುರಿ ಅಂಗಡಿ ಕಾಣಿಸ್ತು ಅಂತೇಳಿ ಪುರಿ ತೊಗೊಳ್ಳೋಣ ಅಂತ ತಗೋತಾ ಇದ್ದೀವಿ. ನನಗೆ ಪುರಿ ಅಂಗಡಿ ನೋಡಿದ್ರೆ ಜಾತ್ರೆನೇ ನೆನಪಾಗುತ್ತೆ. ಜಾತ್ರೆ ಸಮಯದಲ್ಲಂತೂ ಸಾಮಾನ್ಯ ನಾವು ಇರೋದಿಲ್ಲ, ಅದಕ್ಕೆ ಅಂತೇಳಿ ನಂಗೆ ಕಡಲೆಪುರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಂಗೆ ಕಡಲೆಪುರಿ ಇಷ್ಟ ಅಂತೇಳಿ ನಂಗೆ ಕಡಲೆಪುರಿ ಕೂಡ ತೊಗೊಂಡಾಯಿತು. ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಗದ್ದೆ ಹತ್ರ ಹೋಗಿ ಪುರಿ ತೊಗೊಂಡು ನಾವು ಮನೆ ಕಡೆ ಹೊರಟಿದ್ದಾಯಿತು. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ. Thank you for watching.